ನೀಲಾಕಾಶದ ಬಾನಂಗಳದಲ್ಲಿ ಧ್ರುವ ತಾರೆಯಂತೆ ಶೋಭಿಸ್ತಾ ಇರೋ ಸೌಂದರ್ಯದ ಕಡೆ ಇದೇ ನಂಬಿಕಾ ರೆಕ್ಕೆ ಬಂದ ಹಕ್ಕಿ ಅಂತ ಹಾರಾಡುತ್ತ ಅವಸರಪಟ್ಟು ಆತುರದಿಂದ ಹೊರಟಿರಲ್ಲ. ಎಲ್ಲಿಗೆ ನಿನ್ನ ಪಯಣ? ಅರಗಿಡಿ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದು ಕಂಡು ದಿಕ್ಕು ತಪ್ಪಿ ಹೊರಟ್ರಿಯೋ, ಅಥವಾ ಅಮೃತ ಸವಿ ಜೇನನ್ನ ಸಭೆಯಲು ಸರಿಯಾದ ಸಮಯಕ್ಕೆ ಬರಲಾರದ ದುಂಬಿಯ ದಾರಿಯನ್ನು ಕಾದು ಕಾದು ಕಂಗಾಲಾಗಿದ್ಯೋ? ನೋಡಂಬಿಕಾ, ಇದ್ರ ಮುಂದೆ ಇದ್ರ ಬಗ್ಗೆ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಸ್ವಲ್ಪ ವರ್ಷಕ್ಕೆ ಬಂದು ನಿಲ್ಲುವ ಈ ಹಕ್ಕಿಯನ್ನ ಯಾವತ್ತೂ ಧಿಕ್ಕರಿಸಬೇಡ. ಅಂಬಿಕಾ, ನಿನ್ನ ಸ್ಮಾಲ್ ಕ್ವಶನ್ ಸರಿಯಾಗಿ ಉತ್ತರ ಕೊಡ್ತೀಯ ತಾನೆ? ಏನ್ ಹೇಳೋ ಅಂಬಿಕಾ, ನಿನ್ನ ಪ್ರೀತಿಯ ಪರಿಮಳವನ್ನ ಸವಿಯಲು ಬಂದ ಈ ದುಂಬಿಯ ಕಂಡು ಈ ನಿನ್ನ ಪುಟ್ಟ ಹೃದಯವೇನಾದ್ರೂ ಭಯ ಹುಟ್ಟಿಕೊಂಡಿದ್ದೇನೆ? ಮುಚ್ಚೋ ಬಾಯಿ ನಾಯಿ. ಭಯಪಡಲು ನಾನೇನ ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಹತ್ತಿರದಲ್ಲಿ ಪ್ರೀತಿಯ ಅನ್ನದಿಂದ ಬೆಳೆದ ಹಕ್ಕಿಗಳು ನಾನು. ಆಕಾಶದಲ್ಲಿ ಹಾರಾಡೋ ಹಕ್ಕಿ ಕಂಡು ಕುಕ್ಕಲು ರಣಹದ್ದು ನೀನಾದ್ರೆ ನಿನ್ನನ್ನು ಕೈಯನ್ನು ಕತ್ತರೆ ಹಾಕುವ ಹಠಮಾರಿ ಹೆಣ್ಣು ಕಣ ನಾನು. ಮಿಸ್ಟರ್ ಮಾತೇಶ್, ನಾನು 3 ವರ್ಷಗಳಿಂದ ನೋಡ್ತಾನೇ ಇದ್ದೇನೆ ನಿಮ್ಮನ್ನ. ಹೆಜ್ಜೆಗೂ ಮಾತು ಮಾತಿಗೂ ನಿಮ್ಮ ಮೋಹದ ಬಲೆಯಲ್ಲಿ ನನ್ನನ್ನು ಬಿಡಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಲ್ಲ. ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣನ್ನು ಏನಂತ ತಿಳಿದಿದ್ದೀರಾ? ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಅಂತ ತಿಳಿದಿದ್ದೀರಾ? ಇಲ್ಲ ನಿಮ್ಮ ಕಾಲಿಂದ ಒದೆಯುವ ಮಣ್ಣಿನ ಧೂಳು ಅಂತ ತಿಳಿದಿದ್ದೀರಾ? ಅಂಬಿಕಾ, ನನ್ನ ಕಣ್ಣಲ್ಲಿ ನಿನ್ನ ಯೌವನದ ಹೆಣ್ಣುಗಳಂದ್ರೆ ಪವಿತ್ರ ಪಾತ್ರೆಯಲ್ಲಿಟ್ಟ ಬೆಣ್ಣೆ ಅಂತ ತಿಳ್ಕೊಂಡಿದ್ದೀನಿ ಕಣೆ. ಈ ಬೆಣ್ಣೆ ಎಂಬ ಹೆಣ್ಣು 3 ವರ್ಷದಿಂದ ನನ್ನ ಕಣ್ಣಿಗೆ ಹಾಲಾಗಿ ಕಂಡಿತು. ಈ ಹಾಲನ್ನ ಕುಡಿಯೋದಕ್ಕೆ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ನಿಜ. ಆದ್ರೆ ನಿನ್ನ ಪ್ರಿಯಕರ ಅರವಿಂದ ನಿನ್ನ ಹೃದಯದ ವಿಷಯದ ಬೀಜ ಬಿತ್ತಿ ಹಾಲಕ್ಕೆ ಹೆಪ್ಪು ಹಾಕ್ಬಿಟ್ಟ. ನಂತರ ಹಾಲಿನಿಂದ ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ನಿನ್ನ ಹಂಬಲ. ಈಗ ನೀನು ಮೊಸರಿಂದ ಬೆಣ್ಣೆಯಾಗಿ ನನ್ನ ಕಣ್ಣು ಮುಂದೆ ನಿಂತಿದ್ದೀಯಾ? ಈ ಹೊತ್ತನ್ನು ಕಳೆದುಕೊಂಡ್ರೆ ಮತ್ತೆ ಪುತ್ರವಾಗಿ ನೀನು ನಿನ್ನ ದೇವರಿಗೆ ಮೀಸಲಾಗ್ತೀಯಾ? ಯಾರ ಕಣ್ಣಿಗೂ ಕಾಣದಾಗಿ ರಸಿಕನಾಗಿ ಒಳಬೇಕಂತ ಬಂದಿದ್ದೀನಿ. ನೋಡಂಬಿಕಾ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ನೀನಾಗಿ ಬಂದು ನಿನ್ನ ತೋಟಕ್ಕೆಯಿಂದ ನಿನ್ನನ್ನು ಬಿಗಿದಕ್ಕೆ ನಿನ್ನ ದೇಹ ಸೌಂದರ್ಯದ ಯೌವನ ತುಂಬಿದ ರುಚಿಯನ್ನು ನಾನು ಗುಣಪಡಿಸಿದ್ರೆ ಸರಿ. ಇಲ್ಲ ಅಂತಾದ್ರೆ ನೀ ಪೆಂಡೆನ ಕಟ್ಟು ತಿನ್ನೋಕೆ ಯಜಮಾನಲ್ಲ ಈ ಕಟುಕ. ತಿಳ್ಕೋ, ಕಟುಕನ ಮಾತಿಗೆ ಹೆದರೋಳಲ್ಲ ಈ ಅಂಬಿಕಾ. ಕದ್ದು ತಿನ್ನೋ ಬೆಣ್ಣೆ ಬೆಕ್ಕು ನೀನಾದರೆ ಬೆಣ್ಣೆ ಪತ್ತು ಪಾತ್ರೆ ಬಲು ಭದ್ರವಾಗಿ ಇಡೋ ಹೆಣ್ಣು ಕಣ ನಾನು. ಅಷ್ಟು ಮೀರಿ ನಿನ್ನ ಹಠಕ್ಕೆ ಬಿಟ್ಟು ಆ ಬೆಣ್ಣೆನ ತಿನ್ನಲೇಬೇಕಂತ ಆ ಪಾತ್ರೆಗೆ ನೀನು ಕೈಯೆಲ್ಲ ಹಾಕಿದರೆ ಆಗ ಸಿಗುವುದು ನಿನಗೆ ಕೈಗೆ ಬೆಣ್ಣೆ ಅಲ್ಲ ಕಣ, ಮೈ ತುಂಬ ಬೆತ್ತದ ಬರೆಗಳು. ಏನಂತ ತಿಳ್ಕೊಳ್ಳಿ ನೀನು? ನನ್ನ ಇಚ್ಛೆಗೆ ನೀನು ತುಚ್ಛವಾಗಿ ಕಂಡಿದ್ದಾದ್ರೆ ನಿನ್ನ ಯೌವನದ ಅಂಗದ ರಂಗ ತಂಡವನ್ನು ನಾನು ಮಂಗನಾಗಿ ಬಂದು ಕೇಳಿಸಬೇಕಾಗತ್ತೆ. ನಾನು ಮಂಗನಾಗಿ ಬಂದ ನೀನು ಅಂದ ಚಂದವನ್ನು ಕೇಳ್ತಾ ಮುನ್ನ ನನ್ನನ್ನ ಸ್ವಾಗತಿಸಿಕೊಂಡ್ರೆ ಸರಿ. ಇಲ್ಲ ಅಂತಾದ್ರೆ ನನ್ನ ಹಠವನ್ನು ಹೇಗೆ ಸಾಧಿಸಿಕೊಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಚ ಚಾಣ. ಇಚ್ಛೆ ಇಲ್ಲದ ಹೆಣ್ಣನ್ನು ಒತ್ತಾಯದಿಂದ ಅತ್ಯಾಚಾರಕ್ಕೆ ಒಳಗಾಗದೆ ನಾನು ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನು ಕತ್ತರಿಸಿ ನಿನ್ನ ರಕ್ತವನ್ನು ಕುಡಿಬೇಕಾಗುತ್ತೆ. ಹುಷಾರ್. ಅಷ್ಟೇ ಅಲ್ಲ, ಒಲಿಲಾದ ಹೆಣ್ಣನ್ನು ಕೋಪ ಕೆಣಕಿದರೆ ಹುತ್ತಿನಲ್ಲಿ ಹಾವನ್ನು ಕೆಣಕಿದಂತೆ ಸರಿ. ಇಂತಹ ಎಚ್ಚರಿಕೆ ತತ್ವದ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ನನ್ನ ಬಯಕೆಯಲ್ಲಿ ಯಾವ ಹಠ ಮಾಡಿ ಹೆಣ್ಣಾದ್ರೂ ಸರಿ
ಒಂದು ಸಲ ಕಣ್ಣಿಟ್ಟ ಮೇಲೆ ಎಂದು ಮುಟ್ಟದೆ ಬಿಟ್ಟವನಲ್ಲ ಈ ಮಹಾಂತೇಶ. ಅಂಬಿಕಾ, ಇದಕ್ಕಾಗಿ ನನ್ನ ಘಟ ಹುಡುಗಿ ಚಿಂತೆ ಇಲ್ಲ. ಘನತೆಯನ್ನು ಕಳೆದುಕೊಂಡು ಹೇಳಿದವನಲ್ಲ, ಹೊತ್ತದಲ್ಲಿ ಕೈ ಹಾಕಿ ಹಾವನ್ನು ಕೆಳಗಿದ್ರ ಅಪಾಯಕ್ಕೆ ಮೂಲ ನಿನ್ನ ಮಾತಿನಿಂದ ತಿಳ್ಕೊಳ್ಳೋದು ನಿಜ. ಆದರೆ 10 ಹಾವುಗಳನ್ನ ವಿಷ ಕುಡಿದು ದಕ್ಕಿಸಿಕೊಳ್ಳುವ ಮಂತ್ರ ನನ್ನ ಮಂತ್ರವಿದೆ. ನೀನು ಹೇಳಿದಾಗೆ ಅದೇ ಹಾವನ್ನ ಹಲ್ಲು ಕಿತ್ತಿರುವ ಪುಂಜ ನಾದಿಂದ ನೃತ್ಯ ನಾಟುವ ಮಾತು ಪಡೆದನು. ಹೀಗಿರುವಾಗ ನಿನ್ನಂತ ಒಂದು ಸಣ್ಣ ಜಾತಿಯ ಹುಳು ನನ್ನ ಕಣ್ಣಲ್ಲಿ ಇನ್ನು ಚಿಕ್ಕ ಹುಳುವಾಗಿ ಕಾಣುತ್ತೆ. ಬಾಯಿಗೆ ಅಂತ ಕಂಡಂತ ಬಗಳು ಬೇಡ ಓ ನಾಯಿ. ಹೆಣ್ಣಿಗೆ ಒಂದು ಸಣ್ಣ ಹುಡುಗಿ ಜಾತಿಗೆ ಹೋಲಿಸಿ ಮಾತಾಡ್ತಾ ಇದೆಯಲ್ಲ. ಭಾರತ ಇತಿಹಾಸದ ಪುಟಗಳನ್ನು ಒಮ್ಮೆ ತೆರವಿ ನೋಡು, ಆಗ ಗೊತ್ತಾಗುತ್ತೆ ನಿನಗೆ ಹೆಣ್ಣಿಗಾಗಿ ಅದು ಎಂತೆಂತ ದುರಂತ ಕಥೆಗಳನ್ನು ನಡೆದು ಹೋಗಿದೆ ಅಂತ. ಅಮೃತ ಯುಗದಲ್ಲಿ ಆ ಬ್ರಹ್ಮ ವಿಶ್ವಾಮಿತ್ರನಾಗಿ ಮೇಲಕ್ಕೆ ಮೇಲೆ ಕಣ್ಣಾಕಿ ಹೋಗಿ ಮಣ್ಣನ್ನು ಮುಕ್ಕಿ ಹೋದ. ಇನ್ನು ಆ ತ್ರೇತಾಯುಗದಲ್ಲಿ ಶಿವನ ಭಕ್ತ ಎನಿಸ್ಕೊಂಡ ರಾವಣ ಸೀತೆ ಮೇಲೆ ಕಣ್ಣು ಹಾಕಿ ಮಣ್ಣನ್ನು ಮುಕ್ಕಿ ಹೋದ. ಇನ್ನು ದ್ವಾಪಾರ ಯುಗದಲ್ಲಿ ದುಶ್ಯಾಸನ ಆ ದ್ರೌಪದಿ ಮೇಲೆ ಕಣ್ಣು ಹಾಕಿ ಮಣ್ಣನ್ನು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಅದು ಎಂತೆಂತವರು ಮಣ್ಣನ್ನು ಮುಕ್ಕಿ ಹೋಗಿದ್ದಾರೆ ಹೆಣ್ಣಿಗಾಗಿ. ಹಣ, ಆಸ್ತಿ, ಐಶ್ವರ್ಯ ಏನೆಲ್ಲ ಕಳ್ಕೊಂಡು ಬೀದಿ ಬಂದವರು ಇದ್ದಾರೆ. ಇನ್ನು ನೀನ್ಯಾವ ಲೆಕ್ಕ? ನೀನೊಂದು ನರಭೂಮಿ. ಆ ಹೆಣ್ಣನ್ನು ಸೃಷ್ಟಿ ಮಾಡಿದ ಬ್ರಹ್ಮ, ಆ ಬ್ರಹ್ಮನಿಗೆ ಗೊತ್ತಿಲ್ಲ ಈ ಹೆಣ್ಣಿನ ಗುಣಗಳನ್ನು. ಇದನ್ನೆಲ್ಲ ಹೇಳೋ ಅವಶ್ಯಕತೆ ನಿನ್ನ ಹತ್ರ, ಮೂರ್ಖನ ಹತ್ರ ನನಗಿಲ್ಲ. ಹೆಚ್ಚಿಗೆ ಮಾತಾಡದೆ ಇಲ್ಲಿಂದ ಹೊರಟೋಗೋ. ಬಂದಿದ್ರು ನಿನ್ನ ತಾಯಿದ ಹೆಣ್ಣನ್ನು ಹಾಗೆ ಮೇಲೆ ನಿಂತು ಮಾತಾಡ್ತಾ ಇರಲಿಲ್ಲ. ಅಂಬಿಕಾ, ಹೆಣ್ಣಿನ ಇತಿಹಾಸವನ್ನು ಓದಿದ ನೀನು ನಿನ್ನ ದುರಂತ ಪುಸ್ತಕದಲ್ಲಿ ಪುರುಷನ ಮರೆತು ನೀನು ಓದಿದ್ದೀಯ ಅಂತ ಕಾಣುತ್ತೆ. ನೀನ್ ತಿಳ್ಕೊಂಡಾಗ ಹೆಣ್ಣು ಗಂಡಸರಲ್ಲ. ತಾನು ಪ್ರೀತಿಸಿದ ಹೆಣ್ಣಿಗಾಗಿ, ನಾನು ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕೊಡಬೇಕ ಸಿದ್ಧ ಪೌರುಷ. ಮನೆ, ಮಾರು, ಆಸ್ತಿ, ಅಂತಸ್ತು, ಐಶ್ವರ್ಯ ಸರ್ವನಾಶ ಚಿಂತೆ ಇಲ್ಲ. ಕಣ್ಣಿಟ್ಟ ಹೆಣ್ಣನ್ನ ಕಟ್ಟಿಕೊಳ್ಳಲಾಗದಿರುವ ಚಿಂತೆ ಇಲ್ಲ. ಇಷ್ಟಕ್ಕೆ ಹಠಗಳನ್ನು ನಾನಂದಿಕ ನೀನು ಹಠ ಮಾಡಿದಂತೆಲ್ಲ ಗಂಡಿನಲ್ಲಿ ಚಂಡ ಹೆಚ್ಚಾಗತ್ತೆ. ನಿನ್ನನ್ನು ಮುಟ್ಟ ತನಕ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಿಲ್ಲ ಮಾತೇಶ್, ಇನ್ನು ಒಂದೇ ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಲ್ಲಿ ಅಂತ ಕಾಣಬೇಕಾಗುತ್ತೆ. ನನ್ನ ಪ್ರಾಣ ತೆಗೆಯುವನ್ನ ನನ್ನ ನಾಟಕದ ಪ್ರಥಮ ದೃಶ್ಯವನ್ನು ಪ್ರಾರಂಭಿಸಬೇಕಾಗಿದೆ. ಈ ಮಹಾಂತೇಶನ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ. ನನ್ನ ನಾಟಕದಲ್ಲಿ ನೀನು ನಾಯಕಿಯಾದ್ರೂ ಸರಿ, ನಾಯಕಿಯಾದ್ರೂ ಸರಿ, ಒಟ್ಟಿನಲ್ಲಿ ನೀನು ನನಗೆ ಬೇಕೇ ಬೇಕು. ಹಠಕ್ಕೆ ಬಿದ್ದು ಅವಮಾನಕ್ಕೆ ಏನಾಗಬೇಡ. ಇದು ಮಾತನಾಡುವ ಸಮಯ ಅಲ್ಲ, ನಿನ್ನ ಸರಸ ವಿರಸದ ಸಮಯ. ಹೆಚ್ಚಿಗೆ ಮಾತಾಡಲ್ಲ. ನೀನು ಮಾತಿಗೆಲ್ಲ ಬಗ್ಗೋನೆಲ್ಲ ಕಾಣುತ್ತೆ ಈ ಮನುಷ್ಯ. ಕೆನ್ನೆಗೆ ಲಟ್ಟೆಗೆ ಏತ್ ಬಿದ್ದೇನೆ. ತಪ್ಪು ಮಾಡಿಬಿಟ್ಟೆ ಅಂಬಿಕಾ. ಈ ಮಹಾಂತೇಶನ ಕೆನ್ನೆ ಬಿಟ್ಟು ಮತ್ತಷ್ಟು ತಪ್ಪು ಮಾಡಿದೀಯಾ. ಏನೀಗ ಮಲಗಿದ ಕಾಳಿಗ ಸಂಪದ ಹೆಡೆ ತೊಡಿದ ಬಿಟ್ಟದೆಯಾ? ನಾನೀಗ ಕ್ರೋಧಿಗೆ ಕಟ ಸರ್ಪ. ಕ್ರೋಧಿಗೆ ಕಟ ಸರ್ಪ ಯಾವ ಸಮಯದಲ್ಲಿ ನಿನ್ನ ಹಚ್ಚುತ್ತಾ ಗೊತ್ತಿಲ್ಲ. ಅಂಬಿಕಾ, ಇದೇ ನಿನ್ನ ದಳದಲ್ಲಿ ನಿನ್ನ ಕೊಂಡಿಟ್ಟುಕೊಳ್ಳಬಹುದಿತ್ತು. ಆದ್ರೆ ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀನು ಕಣೆ. ನಿನ್ನನ್ನು ಒಂದೇ ಒಂದು ಸಾರಿ ಏಕಾಗ್ರ ಮಾಡಿ ಪಡೆಯಬೇಕೆಂಬ ಆಸೆ ಹುಟ್ಟುವನು ನಾನು. ಅದಕ್ಕೆ ಇವತ್ತು ನೀನು ತಪ್ಪಿಸ್ಕೊಂಡಿದ್ಯಾ. ಆದ್ರೆ ಮೊನ್ನೆ ಸಹ ಇದೇ ರೀತಿ ನನ್ನನ್ನು ಧಿಕ್ಕರಿಸಿದ್ದೆ. ಆತ್ರ ನಿನ್ನ ಬಾಳಿಗೆ ಬೆಂಕಿ ಬೀಳೋದು ಖಂಡಿತ. ಎಚ್ಚರ
ಅಂಬಿಕಾ ಲಕ್ಷಣ. ಅಂಬಿಕಾ, ನೀನೆಷ್ಟು ನನ್ನನ್ನು ಬೈ, ನೀನೆಷ್ಟು ನನ್ನನ್ನು ಹೊಗಳು, ನೀನೆಷ್ಟೇ ನನ್ನನ್ನು ಧಿಕ್ಕರಿಸು. ಆದ್ರೆ ನೀನನ್ನ ಇಲ್ಲಿ ಇಲ್ಲಿ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಕಣೆ. ನನಗೆ ನೀನು ಬೇಕೇ ಬೇಕು ಕಣೆ, ನೀನ್ ಬೇಕೇ ಬೇಕು. ಅಂಬಿಕಾ, ಅಂಬಿಕಾ, ಅಂಬಿಕಾ.